ಹಲೋ ವೀಕ್ಷಕರೇ, ನಾನು ಡಾಕ್ಟರ್ ಜಮೀರುಲ್ಲಾ, ತವಕಲ್ ಹಾಸ್ಪಿಟಲ್ ದಾವಣಗೆರೆಯಿಂದ. ಇವತ್ತು ನಾನು ಈ ಸರ್ಕಮ್ಸಿಷನ್ ಮುಂಜಿ ಆಪರೇಷನ್ ಏನ್ ಮಾಡ್ತಾರಲ್ಲ ಅದ್ರ ಬಗ್ಗೆ ನಾನು ಹೇಳಲು ಇಷ್ಟಪಡ್ತೀನಿ. ಈ ನಾರ್ಮಲ್ ಜೋ ಇದು ಸರ್ಕಮ್ಸಿಷನ್ ಮಾಡ್ತಾರೆ, ಅದರಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ ಇರ್ತವೆ. ಸೊ ಹಾಗಾಗಿ ಈಗ ಲೇಟೆಸ್ಟ್ ಟೆಕ್ನಾಲಜಿ ಇದು ಸ್ಟಾಪ್ಲರ್ ಸರ್ಕಮ್ಸಿಷನ್ ಅಂತ ಹೇಳಿ, ZSR ಸ್ಟಾಪ್ಲರ್ ಸರ್ಕಮ್ಸಿಷನ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ, ನಾವು ಒಂದು ಸ್ಟಾಪಲ್ ಅನ್ನು ಯೂಸ್ ಮಾಡ್ತೀವಿ. ಅದು ಒಬ್ಬರಿಗೆ ಒಂದ್ಸರಿ ಅಷ್ಟೇ ಯೂಸ್ ಮಾಡ್ತೀವಿ. ಯೂಸ್ ಮಾಡಿದ್ಮೇಲೆ ಅದನ್ನ ಡಿಸ್ಕಾರ್ಡ್ ಮಾಡ್ಬಿಡ್ತೀವಿ. ಸೊ ಈ ತರ ಸ್ಟಾಪಲ್ ಬರುತ್ತೆ, ಡಿಪೆಂಡಿಂಗ್ ಆನ್ ಸೈಜ್ ಬರುತ್ತೆ. ಅಡಲ್ಟ್ ಸೈಜು ಬರುತ್ತೆ, ಪ್ಲಸ್ ಪೀಡಿಯಾಟ್ರಿಕ್ ಅಲ್ಲಿ ಡಿಫ್ರೆಂಟ್ ಏಜ್ ಗ್ರೂಪಿಗೆ ಡಿಫ್ರೆಂಟ್ ಸೈಜಸ್ ಬರುತ್ತೆ. ಇದು 18 ಸೈಜ್ ಇದು. ಸೊ ಈ ರೀತಿ ಇದು ಸ್ಟಾಪಲ್ ಇರುತ್ತೆ. ಇದ್ರದ್ದು ಅಡ್ವಾಂಟೇಜಸ್ ಏನು ಅಂದ್ರೆ, ರಕ್ತಸ್ರಾವ ಬಹಳನೇ ಕಡಿಮೆ ಇರುತ್ತೆ. ಝೀರೋ ರಕ್ತಸ್ರಾವ ಅನ್ಬೋದು ಹೇಳ್ಬೋದು ನಾವು. ಪ್ಲಸ್ ಇದು ನೋವು ಬಹಳ ಕಡಿಮೆ ಇರುತ್ತೆ. ಪೇಷಂಟಿಗೆ, ಮಗುಗೆ ಬಹಳ ನೋವು ಕಡಿಮೆ ಇರುತ್ತೆ. ಹಾಗೂ ಕಟ್ ಮಾಡೋದು ಕೂಡ ಬಹಳ ರೌಂಡ್ ಆಗಿ ಕಟ್ ಆಗುತ್ತೆ. ಕಾಸ್ಮೆಟಿಕ್ ಅಪಿಯರೆನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗೂ ಬೇಗ ಗುಣಮುಖ ಆಗುತ್ತೆ. ಸೊ ಈ ರೀತಿ ZSR ಸರ್ಕಮ್ಸಿಷನ್ ನಾವು ಯೂಸ್ ಮಾಡ್ತೀವಿ. ಇದ್ರ ವಿಡಿಯೋ ನಾನು ತೋರಿಸ್ತೀನಿ. ಏನಾದರೂ ಜಾಸ್ತಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಯ್ತು ಅಂದ್ರೆ ಈ ಕೆಳಗೆ ಕೊಟ್ಟಿರೋ ನಂಬರ್ ಅಲ್ಲಿ ಡಯಲ್ ಮಾಡಿಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು.